ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ವೆಸ್ಟ್ ಬೆಂಗಾಲ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಂಥ ಬಾಂಗ್ಲಾದೇಶಿ ಪ್ರಜೆಗಳಿಗೆ ಟೆನ್ಷನ್ ಶುರುವಾಗಿಬಿಟ್ಟಿದೆ. ಹೀಗಾಗಲೇ ಸುವೇಂದು ಅಧಿಕಾರಿ ಅಕ್ರಮ ನುಸುಳುಕೋರಿಗೆ ಚಳಿಯನ್ನು ಬಿಡಿಸ್ತಾ ಇರೋದು. ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ತ್ರಿಶೂಲ ವ್ಯೂಹದ ಮುಂದೆ ಗಡೀಪಾರಾಗ್ತಾ ಇರತಕ್ಕಂಥ ಸಂಖ್ಯೆ ದಿನೇ ದಿನೇ ಏರ್ತಾನೆ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಹೋಲ್ಡಿಂಗ್ ಸೆಂಟರ್ಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡಲಿಕ್ಕೂ ಕೂಡ ಈಗ ಮುಂದಾಗಿರೋದು. ಎಲ್ಲೇ ಅಕ್ರಮ ನುಸುಳುಕೋರು ಪತ್ತೆಯಾಗಲಿ ಕೋರ್ಟ್ಗೆ ಕರೆದುಕೊಂಡು ಹೋಗೋದು ಬೇಡ. ಆ ಹಳೆ ಪದ್ಧತಿಗೆ ನಾವು ಫುಲ್ ಸ್ಟಾಪನ್ನು ಇಡೋಣ. ಈ ಪ್ರಕ್ರಿಯೆಗೆ ವರ್ಷಾನುಗಟ್ಟಲೆ ಸಮಯ ಹಿಡಿಯುತ್ತೆ. ನಮ್ಮ ಪ್ರೊಸೀಜರ್ನ ನೀವು ಫಾಲೋ ಅಪ್ ಮಾಡಿ ಅಂತ ಹೇಳಿ ಸುವೇಂದು ಅಧಿಕಾರಿ ವೆಸ್ಟ್ ಬೆಂಗಾಲ್ CM ಆರ್ಡರ್ನ ಹೊರಡಿಸಿರೋದು. ನೋಡಿ, ಕೇಂದ್ರದ ಗೈಡ್ಲೈನ್ಸ್ ಏನಿರುತ್ತೋ ವಲಸಿಗರನ್ನ ಆಚೆ ಹಾಕಬೇಕಾದ್ರೆ ಅದರ ಅಡಿಯಲ್ಲೇ ನಾವು ಕೆಲಸ ಮಾಡೋಣ. ಆದರೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಹೋಲ್ಡಿಂಗ್ ಸೆಂಟರ್ಗಳಲ್ಲಿ ಅವರು ಸಿಕ್ಕರೆ ಅವ್ರನ್ನ ಅಲ್ಲಿ ಇರಿಸಿ, ಆಮೇಲೆ ಅವರ ದಾಖಲಾತಿಗಳನ್ನು ಕೇಳಿ. ಯಾವುದೇ ಆಧಾರಗಳೇ ಇಲ್ಲದೆ ಇದ್ದರೆ ವರ್ಷಗಳಿಂದ, ಅಂದರೆ ಎಷ್ಟು ವರ್ಷಗಳಿಂದ ಇವರಿದ್ದರು ಅನ್ನೋದನ್ನು ಪತ್ತೆ ಹಚ್ಚಿ ನಂತರ ಗಡಿ ಹತ್ತಿರ ಕರ್ಕೊಂಡು ಹೋಗಿ BSF ಹತ್ರ ಒಪ್ಪಿಸ್ಬಿಡಿ. ಇಷ್ಟೇ, ಮುಂದಿನ ಕೆಲಸ ಅವ್ರು ನೋಡ್ಕೊಳ್ತಾರೆ. ಇದು ಸುವೇಂದು ಅಧಿಕಾರಿಯ ಹೊಸ ರೂಲ್ಸ್ಗಳು. ನೋಡಿ, ಈ ಕೆಲಸ ಶುರುವಾದ ಮೇಲೆ ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ವಸತಿ ಕೇಂದ್ರಗಳಿಂದ ಸುಮಾರು 4800 ಅಕ್ರಮ ವಲಸಿಗರನ್ನು ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಲಾಗಿದೆ. ಆದರೆ ಇನ್ನೂ 836 ಜನರು ಪ್ರಸ್ತುತವಾಗಿ ಅವರ ದೇಶಕ್ಕೆ ಸ್ವದೇಶಕ್ಕೆ ವಾಪಸಾತಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ದಾಖಲೆಗಳ ಪರಿಶೀಲನೆ, ಬಯೋಮೆಟ್ರಿಕ್ ವೆರಿಫಿಕೇಷನ್ ಮತ್ತು ಹಿಂದೆಂದೂ ಕೂಡ ನಮ್ಮ ದೇಶಕ್ಕೆ ಅಕ್ರಮವಾಗಿ ನುಸುಳಬಾರದು ಅನ್ನೋ ರೀತಿಯಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅವರ ದಾಖಲೆಗಳ ಪರಿಶೀಲನೆ ಮಟ್ಟದಲ್ಲಿ ಮತ್ತು ಬಯೋಮೆಟ್ರಿಕ್ ವೆರಿಫಿಕೇಷನ್ ಮಟ್ಟದಲ್ಲಿ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ತಾ ಇದೆ ಅನ್ನೋ ರೀತಿಯಾಗಿ ಸುವೇಂದು ಅಧಿಕಾರಿಯವರು ಮಾತನಾಡಿರೋದು. ಆದರೆ ಅಕ್ರಮವಾಗಿ ಭಾರತದಲ್ಲೇ ನೆಲೆಸಿರ್ತಕ್ಕಂಥ ಯಾರನ್ನೂ ಕೂಡ ಇಲ್ಲಿರೋದಕ್ಕೆ ಬಿಡೋದಿಲ್ಲ ಅಂತ ಸುವೇಂದು ಖಡಕ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಕ್ರಮ ವಲಸೆಯನ್ನು ನಿಭಾಯಿಸೋದು ಮತ್ತು ಭಾರತ ಬಾಂಗ್ಲಾದೇಶ ಗಡಿಯನ್ನು ಸುರಕ್ಷಿತಗೊಳಿಸೋದು ನನ್ನ ಪ್ರಮುಖವಾದಂಥ ಪ್ರಯಾರಿಟಿಗಳು ಅಂತ ವೇದಿಕೆ ಮೇಲೆ ಸುವೇಂದು ಘೋಷಣೆಯನ್ನು ಮೊಳಗಿಸಿದ್ದು ಗಮನ ಸೆಳೆಯುವಂಥ ವಿಷಯ. ಹಾಗಾಗಿ ಅಕ್ರಮ ನುಸುಳುಕೋರರ ವಿಷಯದಲ್ಲಿ ಸುವೇಂದು ರಾಜಿಯಾಗೋ ಮಾತೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿಯವರೆಗೂ ನೆನೆಗುದಿಗೆ ಬಿದ್ದಿದ್ದಂಥ ಗಡಿಬೇಲಿ ಪ್ರಕ್ರಿಯೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರವೇ 100 ಕಿಲೋಮೀಟರ್ ಭೂಮಿಯನ್ನು BSFಗೆ ರವಾನಿಸಿದೆ. ಚಿಕನ್ ನೆಕ್ ಕಾರಿಡಾರ್ ಕೂಡ ಪ್ರಕ್ರಿಯೆಯಲ್ಲಿದೆ, ಅದು ಕೂಡ ಕೆಲಸ ನಡೀತಾ ಇದೆ. ಇತ್ತ ಭಾರತ ಹಾಗೆ ಬಾಂಗ್ಲಾದೇಶ ಗಡಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಉದ್ವಿಗ್ನ ಬಿಕ್ಕಟ್ಟು ಉಂಟಾಗಿದೆ, ಕೆಲವು ಸಂಘರ್ಷಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ನೋಡಿ, ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಒಂದಿದೆ. ನೋಡಿ, BSF ಹಾಗೂ ಬಾಂಗ್ಲಾದೇಶದ ಗಡಿ ಕಾವಲು ಪಡೆ BGB ನಡುವೆ ಇದ್ದಂಥ ಕೆಲವು ಭಿನ್ನಾಭಿಪ್ರಾಯಗಳು ಶಮನಗೊಂಡಂತೆ ಕಂಡರೂ ಕೂಡ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಯಾಕೆ ಅಂದರೆ ಕೋಚ್ ಬಿಹಾರ್ನ ಮೇಕ್ಲಿಗಂಜ್ ವಲಯದಲ್ಲಿ ಅತ್ಯಂತ ಮಹತ್ವದ ಘರ್ಷಣೆ ನಡೆದ ಬೆನ್ನಲ್ಲೇ ಗಡಿಯಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ 40ಕ್ಕೂ ಹೆಚ್ಚು ಬಾಂಗ್ಲಾ ಪ್ರಜೆಗಳನ್ನು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಲಾಗಿದೆ. ಆರಂಭದಲ್ಲಿ ಬಾಂಗ್ಲಾ ನಮ್ಮ ದೇಶಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿತ್ತು, ನಾಟಕ ಮಾಡ್ತಾಯಿತ್ತು. ಅರೆ, ನಿಮ್ಮ ದೇಶದಿಂದ ಕಳ್ಳರ ಹಾಗೆ 10,000 to 20,000 ದುಡ್ಡು ಕೊಟ್ಟು ಕೆಲವೊಬ್ಬರು, ಇನ್ನೂ ಕೆಲವೊಬ್ಬರು ₹1 ಕೂಡ ಕೊಡದೆ BSFನ ಕಣ್ಣು ತಪ್ಪಿಸಿ ದಲ್ಲಾಳಿಗಳ ಸಹಾಯದಿಂದ ಬಂದವರು ಇವರೆಲ್ಲರೂ. TMCಗಳ ದಲ್ಲಾಳಿಗಳ ಸಹಾಯದಿಂದ ಬಂದವರು ಇವರು. ಈಗ ನೀವು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ, ನಿಮ್ಮ ದೇಶಕ್ಕೆ ವಾಪಸ್ ಕರೆದುಕೊಂಡು ಹೋಗಿ ಅಂತ ಗಡಿಯಲ್ಲಿ ಕೆಲವು ಗಂಟೆಗಳ ಕಾಲ ಮಾತಿನ ಚಕಮಕಿ ಕೂಡ ನಡೆದಿದೆ. 40ಕ್ಕೂ ಹೆಚ್ಚು ಜನರ ಗುಂಪನ್ನು ಭಾರತ ಅಕ್ರಮವಾಗಿ ಹಿಂದಕ್ಕೆ ತಳ್ತಾ ಇದೆ ಅಂತ ಒಂದು ಕಡೆ BGB ಅಂದರೆ ಗಡಿ ಕಾವಲು ಪಡೆ, ಬಾಂಗ್ಲಾದೇಶದ ಗಡಿ ಕಾವಲು ಪಡೆ ಆರೋಪ ಕೂಡ ಮಾಡ್ತಾ ಇದೆ. ನಿಮಗೆ ಸಿತಾಲ್ಕುಚಿ, ಧಿನಾಟ ಮತ್ತು ಜಲ್ಪೈಗುರಿಯಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ವರದಿಯಾಗಿರೋದನ್ನು ನೀವಿಲ್ಲಿ ಗಮನಿಸಬಹುದು. ಕೊನೆಗೆ BSF ರಾಂಗ್ ಆದ ಬೆನ್ನಲ್ಲೇ ಬಾಂಗ್ಲಾದೇಶಕ್ಕೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳಾಯಿತು. ಆದರೆ ಕೆಲವು ಕೇಸ್ಗಳಲ್ಲಿ ಈ BGB ಬಾಂಗ್ಲಾದೇಶದಿಂದ ಬಂದಂತಹ ಮತ್ತು ಅಕ್ರಮವಾಗಿ ಭಾರತಕ್ಕೆ ನುಸುಳಿದಂತಹ ಅನೇಕರನ್ನು 24 ಗಂಟೆಗಳ ಒಳಗೆ ಪ್ರತ್ಯೇಕವಾಗಿ 8 ಕೇಸ್ಗಳಲ್ಲಿ ಪುಷ್ಬ್ಯಾಕ್ ಪ್ರಯತ್ನಗಳನ್ನು ವಿಫಲಗೊಳಿಸಿದೆ ಅಂತ ಹೇಳಿ ರಿಪೋರ್ಟಿಂಗ್ ಕೂಡ ಮಾಡಿಕೊಂಡಿರೋದು, ಅಲ್ಲಿನ ಪತ್ರಿಕೆಗಳಲ್ಲೂ ಕೂಡ ವರದಿ ಮಾಡಿಕೊಂಡಿರೋದು. ನಮಗೆ ಲಾಲ್ಮೋನಿಹರತ್ ಅಂತ ಒಂದು ಪ್ರದೇಶ, ಪಂಚಗಡ ಅನ್ನೋ ಒಂದು ಪ್ರದೇಶ ಮತ್ತು ಚಾಪೈ ನವಾಬ್ಗಂಜ್ ಅಂತ ಒಂದು 0 ಲೈನ್ ಪ್ರದೇಶದ ಬಳಿಯೂ ಕೂಡ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಡಜನ್ಗಟ್ಟಲೆ ಜನರು ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಲಿಕ್ಕೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಿದ್ದನ್ನು ನೀವು ಗಮನಿಸಬಹುದು.
ನಿಮಗೆ ಲಾಲ್ಮೋನಿ ಹರ್ಹತ್ ಅನ್ನೋ ಒಂದು ಪ್ರದೇಶ 3 ಪ್ರತ್ಯೇಕ ಝೀರೋ ಲೈನ್ ಪಾಯಿಂಟ್ಸ್ಗಳಿದ್ದಾವೆ. ಅದರ ಮುಖಾಂತರವಾಗಿ 33 ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ತಳ್ಳಲಿಕ್ಕೆ BSF ಮಾಡಿದಂಥ ಪ್ರಯತ್ನವನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಹೇಳಿ, ಅಂದರೆ ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಇದೇ ಬಾಂಗ್ಲಾದೇಶದ ಗಡಿ ಕಾವಲು ಪಡೆ ಅದನ್ನು ವಿಫಲಗೊಳಿಸಿದೆ ಅಂತಲೂ ಕೂಡ ವರದಿ ಮಾಡಿಕೊಂಡಿದೆ. ಹೌದು, ಅಲ್ಲ ಆ ಥರದ ಮಾತಿನ ಚಕಮಕಿಗಳು ಕೂಡ ಆಯಿತು. ನಮ್ಮ BSF ಅವ್ರನ್ನ ತಳ್ಳಿಕ್ಕೂ ಕೂಡ ಆ ಕಡೆ ತಳ್ಳಿಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟರು, ಮತ್ತು ಅವ್ರು ಅವಾಯ್ಡ್ ಮಾಡಿದ್ರು. ನಾವೆಲ್ಲವನ್ನೂ ಕೂಡ ಡೀಟೇಲ್ಸ್ ಕೇಳ್ತಾ ಇದ್ದೀವಿ ಅಂತ ನೋಡಿ. ಒಂದು ಕಡೆ ಗಡಿ ಭಾಗ ತೀವ್ರ ನಿಗಾ ಸ್ಥಿತಿಯಲ್ಲಿರೋದು, BSF ಮತ್ತು BGB ಎರಡೂ ಕಡೆ ಕಟ್ಟೆಚ್ಚರವನ್ನು ಡಬಲ್ ಮಾಡಲಾಗ್ತಾ ಇರೋದು. ಈ ಘಟನೆಯ ಕುರಿತಾಗಿ BSFನೊಂದಿಗೆ ನಿರಂತರವಾದಂಥ ಸಂವಹನವನ್ನು ಕೇಂದ್ರ ಸರ್ಕಾರ ಕೂಡ ನಡೆಸ್ತಾ ಇದೆ. ಆದರೆ ಒಂದು ಕಡೆ BGB ಹೇಳೋದೇನೆಂದರೆ, ಈ 61 ತೀಸ್ತಾ ಬೆಟಾಲಿಯನ್ ಅಡಿಯಲ್ಲಿ ಬರಾಕತಾ ಗಡಿ ಹೊರಟಾಣೆ ಪ್ರದೇಶದ ಮುಖಾಂತರವಾಗಿ 11 ವ್ಯಕ್ತಿಗಳನ್ನು ಮೊದಲು ಬಾಂಗ್ಲಾದೇಶದ ಕಡೆಗೆ ತಳ್ತಾ ಇರ್ತಕ್ಕಂಥ ದೃಶ್ಯಗಳು ವೈರಲ್ ಆದವು. ಅದೇ ಸಮಯದಲ್ಲಿ ಪೈಶೆಟ್ಟಿ ಬರೀ BOP ಪ್ರದೇಶದ ಮುಖಾಂತರವಾಗಿ ಇನ್ನು 10 ವ್ಯಕ್ತಿಗಳನ್ನು ಕೂಡ ಇದೇ ರೀತಿಯಾಗಿ ತಳ್ಳಲಾಗ್ತಾ ಇತ್ತು. ಇದರ ಮಾಹಿತಿಯನ್ನು ಪಡೆದ ನಂತರ BGB ಗಸ್ತು ತಂಡಗಳು ಸ್ಥಳಕ್ಕೆ ಬರ್ತವೆ, ಅದನ್ನು ಕಂಟ್ರೋಲ್ಗೂ ಕೂಡ ತೆಗೆದುಕೊಳ್ತವೆ. ಆದರೆ ಆ ವ್ಯಕ್ತಿಗಳನ್ನು ಗಡಿಯಲ್ಲೇ ನಿಲ್ಲಿಸಲಾಗತ್ತೆ. ಅವರು ಭಾರತದ ಕಡೆ ಕೂಡ ಬರದಂಥ ಸ್ಥಿತಿಯಲ್ಲಿ ಮತ್ತು ತಮ್ಮ ಸ್ವಂತ ದೇಶಕ್ಕೂ ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಬಿಟ್ಟಿತ್ತು. ಒಟ್ಟಾರೆಯಾಗಿ ಗಡಿ ಪ್ರದೇಶಗಳಲ್ಲಿ ಗಸ್ತು ಕಾವಲು ಮತ್ತು ಕಣ್ಗಾವಲನ್ನು ಕೂಡ ಈಗ ಡಬಲ್ ಮಾಡಲಾಗಿರೋದು. BSFನವರು ಇವರೆಲ್ಲ ಬಾಂಗ್ಲಾದೇಶ ಪ್ರಜೆಗಳು, ನೀವು ಕರ್ಕೋಬೇಕು ಅಂತ ಹೇಳಿ ಅರ್ಥ ಮಾಡಿಸ್ತಾ ಇದೆ. ಆದರೆ ಅವರ ಗುರುತುಗಳನ್ನು ನಾವಿನ್ನೂ ಕೂಡ ಪರಿಶೀಲನೆ ಮಾಡಿಲ್ಲ. ಅದು ಕನ್ಫರ್ಮ್ ಆಗೋವರೆಗೂ ಅವರು ಬಾಂಗ್ಲಾದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ ನಾವು ಪರ್ಮಿಷನ್ನ ಕೊಡೋದಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ. ಇನ್ನೂ ಈ ಏನೋ ಅಂತ ಕಳ್ಳರಿಗೆ ಒಂದು ಪಿಳ್ಳೆನವ ಅಂತ ಹೇಳಿ ಕರೀತಾರಲ್ಲ, ಹಾಗೆ ಅವರು ಈಗ BGB ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂತಾರಾಷ್ಟ್ರೀಯ ನಿಯಮಗಳು ಈ ರೀತಿಯಾಗಿ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ನೀವು ಪುಷನ್ನು ಮಾಡೋದಾಗಲಿ ಅಥವಾ ಪುಷ್ ಬ್ಯಾಕ್ ಮಾಡೋದಾಗಲಿ ಅದು ಯಾವುದೂ ಕೂಡ ಮಾಡೋ ಹಾಗಿಲ್ಲ, ಆ ಥರದ ಪ್ರಯತ್ನಗಳನ್ನು ಮಾಡುವಂತಿಲ್ಲ ಅಂತ ನೀತಿ ನಿಯಮಗಳ ಬಗ್ಗೆ ಅವರು ವಾದ ಮಾಡ್ತಾ ಕೂರ್ತಿದ್ದಾರೆ. ಒಂದು ಕಡೆ ಆ ಪ್ರದೇಶದಲ್ಲಿ ಅವರೆಲ್ಲರೂ ಕೂಡ ಈ ಅಕ್ರಮ ನುಸುಳುಕೋರು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ ಗುಡುಗು ಸಹಿತ ಭಾರೀ ಮಳೆ ಸುರಿತಾ ಇತ್ತು. ಶುಕ್ರವಾರ ರಾತ್ರಿ ಕೂಡ ಆ ಇಡೀ ಗುಂಪು ಅದೇ ಬಯಲಿನಲ್ಲೇ ಕಾಲ ಕಳೀತಾ ಇತ್ತು. ಅಲ್ಲಿಗೆ ಬಂದಂಥ ಅನೇಕ ಸ್ಥಳೀಯರು ಕೂಡ ಸ್ವಲ್ಪ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿನ ಲೋಕಲ್ ಜನರೆಲ್ಲರೂ ಕೂಡ, ಅಲ್ಲಿನ ಸ್ಥಳೀಯ ನಿವಾಸಿಗಳು ಭಾನುವಾರ ಗಡಿ ಬಳಿ ಬಂದು ಜಮಾಯಿಸಿ ಇಂಥ ಹವಾಮಾನ ವೈಪರೀತ್ಯದಲ್ಲಿ ಈ ರೀತಿಯಾಗಿ ಎಲ್ಲ ಕುಟುಂಬದವರು ಕೂಡ, ಮಹಿಳೆಯರು, ಮಕ್ಕಳ ಸ್ಥಿತಿಯ ಬಗ್ಗೆ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ವಿಶೇಷವಾಗಿ ಆ ಮಕ್ಕಳ ಬಗ್ಗೆ ನಮಗೆ ವಿಷಾದ ಇದೆ. ಬೇಗ ಬಗೆಹರಿಸ್ರಿ, ಎರಡೂ ರಾಷ್ಟ್ರಗಳು ಸಹಿತ ಒಂದು ಒಪ್ಪಂದಕ್ಕೆ ಬಂದು ಅಥವಾ ಸರಿಯಾದಂಥ ನಿರ್ಧಾರಕ್ಕೆ ಬಂದು ತೆಗೆದುಕೊಂಡು. ಯಾಕೆಂದರೆ ಮಕ್ಕಳ ಸ್ಥಿತಿ ತುಂಬ ಹೃದಯ ವಿದ್ರಾವಕ ಆಗ್ತಾ ಇದೆ. ಅವರೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು, ಬಟ್ ಈಗಲಾದರೂ ಈ ಸಮಸ್ಯೆಯನ್ನು ಪರಿಹರಿಸಬಹುದಲ್ವಾ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ಕೊಳ್ತಾ ಇದ್ರು. ಆ ಸಿಲುಕಿ ಹಾಕ್ಕೊಂಡವ್ರ ಪೈಕಿ 5 ಪುರುಷರಿದ್ದರು, 2 ಮಹಿಳೆಯರಿದ್ದರು ಮತ್ತು 3 ಜನ ಮಕ್ಕಳು ಕೂಡ ಇದ್ದರು. ಈ BGBಯ ಬರಾಬರಿ ಶಿಬಿರದ ಕಂಪನಿ ಕಮಾಂಡರ್ಗಳು ಮತ್ತು BSFನ ಸಖತಿ ಶಿಬಿರದ ನಡುವೆ ಧ್ವಜಸಭೆ ಕೂಡ ನಡೀತು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಇದೇ ಝೀರೋ ಲೈನ್ನಲ್ಲಿ ಧ್ವಜಸಭೆಗಳು ಕೂಡ ನಡೆದವು, ಮಾತುಕತೆಗಳು ನಡೆದವು. ಆದರೆ ಯಾವುದೇ ಪರಿಹಾರ ಇಲ್ಲದೆ ಆ ಸಭೆ ಎಂಡಾಯಿತು. ನೋಡಿ, ಭಾರತೀಯ ಗಡಿ ಭದ್ರತಾ ಪಡೆಗಳಿಂದ ಇಂತಹ ಘಟನೆಗಳು ಹೆಚ್ಚುತ್ತಾ ಇರೋ ನಡುವೆ ಬಾಂಗ್ಲಾದೇಶದ ಗಡಿ ಕಾವಲು ಪಡೆ ನಿರಂತರವಾಗಿ ತಳ್ಳುವಿಕೆ ಪ್ರಯತ್ನಗಳನ್ನು, ಅಂದರೆ ಪುಷಿನ್ ಪ್ರಯತ್ನಗಳನ್ನು ವಿರೋಧಿಸಲೇ ಬರ್ತಾ ಇದೆ. ಢಾಕಾ ಈಗಾಗಲೇ 2 ಬಾರಿ ಇಂಥ ಒಳನುಸುಳುವಿಕೆಯ ಪ್ರಯತ್ನಗಳನ್ನು ಪ್ರತಿಭಟನೆ ಕೂಡ ಮಾಡಿದೆ. ಆದರೆ ಭಾರತದಿಂದ ಜನರನ್ನ ನೀವು ಹೊರ ಹಾಕ್ತಾ ಇರ್ತಕ್ಕಂಥ ರೀತಿ ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡೋ ರೀತಿಯಾಗಿಲ್ಲ. ಎರಡೂ ದೇಶಗಳು ಯಾವುದೇ ಅಕ್ರಮ ವಲಸಿಗರನ್ನ ಹಿಂದಿರುಗಿಸಲಿಕ್ಕೆ ರಾಜತಾಂತ್ರಿಕ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು ಅಂತ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಶಬಾ ಓಬೇದ್ ಇಸ್ಲಾಂ ಅವರು ಸೋಮವಾರ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಿಮ್ಮ ದೇಶದವರು ಅಕ್ರಮವಾಗಿ ನುಸುಳಿ ಭಾರತಕ್ಕೆ ಬಂದಿರೋದು, ಅವ್ರನ್ನ ನೀವು ಕರೆದುಕೊಳ್ಳಿಕ್ಕೆ ಯಾಕೆ ಈ ಮಟ್ಟಿಗಿನ ರೂಲ್ಸ್ ರೆಗ್ಯುಲೇಷನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಅನ್ನೋ ರೀತಿಯಾಗಿ ಗಡಿಯಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು, ಅಲ್ಲಿರ್ತಕ್ಕಂಥ BSFನ ಕೆಲವು ಅಧಿಕಾರಿಗಳು ಕೂಡ ಅವರಿಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಚಾಟಿ ಮಾತುಗಳ ಮುಖಾಂತರವಾಗಿಯೂ ಕೂಡ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಆದರೆ ನೋಡೋಣ ಇದು ಯಾವ ಹಂತಕ್ಕೆ ಹೋಗುತ್ತೆ, ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಜೊತೆಗೆ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳ ಜೊತೆಗೆ ಬರಲೇಬೇಕು.
ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆಗಳು ಸಿಗ್ತಾ ಇರೋದು. ತೃಣಮೂಲ ಕಾಂಗ್ರೆಸ್ ಪಕ್ಷದೊಳಗೆ ಈಗಾಗಲೇ ಇದ್ದಂಥ ಅಸಮಾಧಾನ ಬಂಡಾಯ ರೂಪಕ್ಕೆ ತಿರುಗ್ತಾ ಇದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ಈ ಪಕ್ಷದಲ್ಲಿ ವಿಶೇಷವಾಗಿ ಲೋಕಸಭೆ ಸಂಸದರ ನಡುವೆ ನಡೆದಿರ್ತಕ್ಕಂಥ ಹೊಸ ಬೆಳವಣಿಗೆಗಳು ಇಡೀ ರಾಜ್ಯದ ರಾಜಕೀಯಕ್ಕೆ ಭಾಳ ಮಹತ್ತರವಾದಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ. ಎಲ್ಲರೂ ಕೂಡ ಬಂಡಾಯ ಎದ್ದು ಈಗ BJP ಸೇರ್ತಾ ಇದ್ದಾರೆ ಅನ್ನೋ ಥರದ ಒಂದು ದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.